ಇಟ್ನಲ್ಲ, ನೋಡು ನನ್ನ ಫ್ಯಾಮಿಲಿ ಫೋಟೋನ ಇಟ್ಟಿದ್ದಾನೆ. ಪರಿ, ಮೊದಲು ನಾವು ಈ ಫೋಟೋನ ಡಿಸ್ಪೋಸ್ ಮಾಡಬೇಕು. ಬೇರೆ ಯಾರ ಕೈಗೆ ಸಿಕ್ಕಿದ್ರೂ ಇದು ಡೇಂಜರೇ. ಹೌದು, ಇದ್ರದ್ದು ಬೇರೆ ಒಂದು ಕಾಪಿ ನನ್ನ ಹತ್ರ ಇದೆ. ನಾವಿದನ್ನ ಡಿಸ್ಪೋಸ್ ಮಾಡೋಣ. ನೀನ್ ಯಾಕೆ? ನಾವ್ ಯಾಕಿರೋದು? ನಿನ್ನಲ್ಲಿರೋದು ಬೇಡ. ಆರ್ತಿ, ನೀನ್ ಮೊದಲು ಹೊರಡು. ಪರಿ, ಅದ್ ಕೊಡು, ನಾವು ನೋಡ್ಕೋತೀವಿ. ನೀನ್ ಹೋಗು. ಕಮಲ, ಆರ್ತಿ ಹೋಗ. ಈ ಫೋಟೋ ಏನಾದ್ರೂ ಸ್ಟೇಜ್ ಮೇಲೆ ಓಪನ್ ಮಾಡಿ ನೋಡಿದ್ರೆ ಅಷ್ಟೇನೆ. ಪರಿ ಇಷ್ಟು ದಿನ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಾಗಿರೋದು. ಆ ದೇವ್ರೆ ಕಾಪಾಡಿದ್ದು. ಮೊದಲು ನಾವು ಆ ಫೋಟೋನ ಡಿಸ್ಪೋಸ್ ಮಾಡಬೇಕು. ಬಾ. ಕಮಲಾ, ಹಿಂದ್ಗಡೆ ನಾನೊಂದು ಜಾಗ ನೋಡಿದೆ, ಅಲ್ಲಿ ಹೋಗಿ ಸುಟ್ಟು ಹಾಕೋಣ. ಸರಿ, ಬಾ, ಅಲ್ಲೇ ಹೋಗೋಣ. ಅಯ್ಯೋ, ಈ ಅಭಿಭಾವ ಎಲ್ಲ ಹಾಳಾಗೋದ್ರೆ ಗೊತ್ತಾಗ್ತಿಲ್ವಲ್ಲ. ಇವ್ರನ್ನ ಹುಡ್ಕೋದ್ರಲ್ಲೇ ಅರ್ಧ ಜೀವನ ಹಾಳಾಗೋಗುತ್ತೆ ಅನ್ಸುತ್ತೆ. ಚೆನ್ನಾಗಿದ್ಯೇ? ಬೇಕಿದ್ರೆ ಒಂದೆರಡು ತಿನ್ನು. ಅಮ್ಮ, ಅಲ್ಲಿ ಅಷ್ಟು ದೊಡ್ಡ ವಿಷಯ ನಡೀತಿದೆ. ನೀನ್ ನೋಡಿದ್ರೆ ಹಾಯಾಗಿಲ್ಲಿ ಬೀಚಲ್ಲಿ ಮಜಾ ಮಾಡ್ತಿರೋ ಹಂಗ್ ಕೂತಿದ್ಯಲ್ಲ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾ ಇದ್ರೆ ಮಾತ್ರ ನಾವ್ ಅತ್ತೆ ಮನೇಲಿ ಇರೋಕಾಗೋದು. ಹಿಂಗೆಲ್ಲ ನೀನ್ ಕುತ್ಕೊಂಡಿದ್ರೆ ಆಮೇಲೆ ಆದಷ್ಟು ಬೇಗ ನಾವು ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಫೋನ್ ಹೊಡ್ದೋಗತ್ತೆ ಕಣೆ. ಇಲ್ಲಿ ನನ್ ಬಾಳೆ ಹೊಡೆದು ಹೋಗೋ ತರ ಕಾಣಿಸ್ತಿದೆ. ನನಗ್ ಫೋನ್ ಹೊಡೆದು ಹೋಗೋದು ದೊಡ್ಡ ವಿಷಯನಾ? ಮೊದ್ಲು ಇದು ನೋಡು. ಏಯ್, ಇವರಿಬ್ರು ಏನೇ ಸುಡ್ತಾ ಇದ್ರು? ಅದೇ ಗೊತ್ತಿಲ್ಲಮ್ಮ. ಆದ್ರೆ ಸುಟ್ಬಿಟ್ಟು ಥಮ್ಸಪ್ ಎಲ್ಲ ಕೊಟ್ಕೊಂಡು ಹೋದ್ರು. ಅದೇ ನನ್ ತಲೆ ಕೆಡಿಸ್ತಾ ಇರೋದು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗುಟ್ಟಾಕಿ ಸುಟ್ಟ ಹಾಕಿದ್ರು. ಅವರು ಗುಂಪಾಗಿ ಮಾತಾಡೋದು ನೋಡಿದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಆ ಜ್ಯೂಸ್ಗೆ ವಿಷ ಹಾಕಿದ್ರಲ್ಲ, ಪರಿ ಮೇಲಿನ ನನಗ್ ಡೌಟ್ ಇರೋದು. ಆದ್ರೆ ಇದನ್ನ ಹೇಳಿದ್ರೆ ಯಾರೇ ಕೇಳ್ತಾರೆ? ಈ ವಿಡಿಯೋ ನೋಡಿದ್ಯಲ್ಲ, 3 ಜನ ಮಾಡೋದೆಲ್ಲ ಕನೆಕ್ಟ್ ಮಾಡಿ ನೋಡಿದ್ರೆ ಪರಿ ಬಗ್ಗೆ ಯಾವ್ದೋ ಒಂದು ನಿಜಾನ ಈ ಗುಂಪು ನಿನ್ ಅತ್ತೆಗೆ ತಿಳಿದಿರೋ ಹಾಗೆ ಬಚ್ಚಿಡ್ತಿದ್ಯಾ ಅಂತ ಡೌಟ್ ಇಲ್ದಂಗ್ ಹೇಳ್ಬೋದು. ಆ ಗುಟ್ಟನ್ನ ಕಾಪಾಡೋದಕ್ಕೇನೆ ಆಗಾಗ ಈ ಹುಡುಗಿರೆಲ್ಲ ಗುಟ್ಟಾಗಿ ಗುಂಪ್ಸಿರ್ತಾ ಇರೋದು. ಕರೆಕ್ಟ್ ಅಮ್ಮ. ಇಷ್ಟು ನಾಟಕ ಮಾಡೋ ಪರಿ ಮಾತ್ರ ಅರ್ಜುನ್ ಭಾವನ ಕಟ್ಕೊಂಡು ನಮ್ ಮನೆ ಒಳಗ್ ಕಾಲಿಟ್ಲು ಅಂದ್ಕೋ, ನಮ್ ನಾಟಕ ಎಲ್ಲ ಎಂಡಾಗತ್ತೆ. ಅಮ್ಮ, ಈ ವಿಡಿಯೋ ಇಟ್ಕೊಂಡು ಈ ಮದ್ವೆ ಹೆಂಗಾದ್ರೂ ನಿಲ್ಸೋಕೊಂದ್ ದಾರಿ ಕಂಡು ಹಿಡಿಬೇಕು. ಮೊದ್ಲು ಅದನ್ನ ಹೇಳು. ಯಾಕಿಲ್ಲ, ಮದ್ವೆ ನಿಲ್ಸಿದ್ರಾಯ್ತು. ಹೆಂಗಮ್ಮ? ಏನ್ ಸುಟ್ರು ಅಂತ ನಮಗೆ ಗೊತ್ತಿಲ್ವಲ್ಲ. ಅಯ್ಯೋ, ನೀನೊಬ್ಳು. ಸುಟ್ಟಾಕಿದ್ದು ಸುಟ್ಟೋಯ್ತು. ಸುಟ್ಟೋದವ್ರ ಬಗ್ಗೆ ಮಾತಾಡ್ದೆ ಆ ಕಲ್ಯಾಣಿ, ಕಮಲ ಇಬ್ರಲ್ಲೊಬ್ರನ್ನ ಎಳೆದು ನಮ್ ಕಡೆ ಸೇರಿಸ್ಕೊಂಡ್ರೆ ವರ್ಕೌಟ್ ಆಗತ್ತೆ. ನೋಡೋಣ ಯಾವ್ದಾದ್ರೂ ಒಂದು ಸುಳು ಸಿಗುತ್ತಾ ಅಂತ. ಅವರಿಬ್ರು ಬಾಯಿಂದಾನೆ ನಾವು ಇದಕ್ಕೇನೆ ಸುಟ್ಟಿದ್ದು ಅಂತ ಹೇಳಿಸ್ಬೇಕು ಕಣೆ. ಹಂಗೇನಾದ್ರೂ ಅವ್ರ ಬಾಯಿಂದಾನೆ ನಿಜ ಹೇಳಿಸ್ಬಿಟ್ರೆ ಅತ್ತೆ ಹತ್ರ ಹೋಗಿ ಹೇಳಿದ್ರೆ ಸಾಕು. ಅತ್ತೆಗೂ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದು ಅಮ್ಮ ನನ್ಗೂ ಅಭಿಭಾವಂಗೂ ಮದ್ವೆ ಮಾಡಿಸ್ಬಿಡ್ತಾರೆ. 2 ಹಾಕ್ತೀನಿ ನೋಡು. ಈಗ ನಿನ್ ಮದ್ವೆಗೆ ಇಷ್ಟು ರಿಸ್ಕ್ ತಗೋತಿದ್ಯಾ?
ಇಲ್ ನೋಡೆ, ಪರಿ ಈ ಮನೆಗೆ ಸೊಸೆಯಾಗಿ ಬಂದು ನಮ್ಮನ್ನ ಬೀದಿಗೆ ತಳ್ದೆ ಇರೋ ಹಾಗೆ ಏನ್ ದಾರಿನೋ ಅದನ್ನ ಮೊದ್ಲು ನೋಡು. ಇಲ್ ನೋಡು, ಪರಿ ಯಾವ್ದೇ ಕಾರಣಕ್ಕೂ ಆ ಮನೆ ಒಳಗಡೆ ಕಾಲಿಡಬಾರ್ದು. ಅದು ಇವಾಗ ಮುಖ್ಯ.